अस्सलाम वालेकुम। आपका चैनल मैं हूं बाबूलाल। हर दिन हर खबर। शहर बीजापुर के शासक बसवनगौड़ा पाटिल आज से 6 साल के लिए इनको बीजेपी पार्टी से बहिष्कार किया गया है, क्योंकि इन्होंने अपने कानून को तोड़कर अपने पार्टी के जो उसूल हैं उनको भी तोड़कर इन्होंने अपने ही धुन के अंदर जी रहे थे। क्योंकि इन्हें खबर नहीं कि मैं एक एमएलए हूँ और मैं क्या कहना चाहिए और क्या नहीं कहना चाहिए, इनको कुछ भी पता नहीं था। एक एमएलए के काबिल नहीं थे ये, इसलिए इनको आज 6 साल के लिए बहिष्कार किया गया है। क्योंकि मुसलमानों के लिए इन्होंने बहुत अच्छे बातें बताई है। क्योंकि इन्होंने हमारे मदरसों को बंद करना है, हमारे स्कूलों को बंद करना है। जो हमारे स्कूलों के लिए जो भी काम हमारे राज्य सरकार से हो रहा है उसको रोकने की इन्होंने बहुत से कोशिशें की है। इसलिए अल्लाह ने इनके कोशिशों को नाकामयाब करते हुए आज इनको अपने ही घर में बिठा दिया। अस्सलाम वालेकुम वरहमतुल्लाहि वबरकातुहू। मैंने इस बात को यहीं पर ख़त्म करता हूँ। आप गौर से सुनिए, इन्होंने जो किया है वो आज खा रहे हैं। ಸರ್ಕಾರ ನಾವು ಮದ್ರಸಾಗಳನ್ನು ಉನ್ನತೀಕರಣ ಮಾಡ್ತೀವಿ, ಉರ್ದು ಶಾಲೆಗಳನ್ನ ಅರೆ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜುಗಳನ್ನು ಉನ್ನತೀಕರಣ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನು ಮೊದಲು ನಮ್ಮ ಶಿಕ್ಷಣ ಯಾವುದಾವುದಕ್ಕೂ ಅನುದಾನ ಕೊಡ್ತೀವಿ। ಡಿಗ್ರಿ ಕಾಲೇಜುಗಳನ್ನು ಬಿಟ್ಟು ಮೊದಲು ಪ್ರಾಥಮಿಕ ಕನ್ನಡ ಶಾಲೆಗಳನ್ನು ನೀವು ಬಿಟ್ಟು ಯಾವುದಾವುದಕ್ಕೂ ಅನುದಾನ ಶಾಲೆಗಳು ನೀವು ಅದನ್ನು ಬಿಟ್ಟು ಮೊದಲು ಆದ್ಯತೆ ಯಾವ್ದು ಇರಬೇಕು, ಯೂತ್ನ ಬಿಟ್ಟು ಬೇರೆ ಬೇರೆ ಕನ್ನಡ ಶಾಲೆಗಳು ಈ ರಾಜ್ಯದಲ್ಲಿ ಯಾವ ಇರಬೇಕು, ಡಿಗ್ರಿ ಹಣ ಆಗ್ತಾ ಇದ್ರಿ ಇವತ್ತು ಫೈನಾನ್ಸ್ ಬಿಟ್ಟು ಬೇರೆ ಬೇರೆ ಆರ್ಥಿಕ ಇಲಾಖೆ ಡೈಲಾಗಿದೆ ಏನು ಹಣ ಆಗ್ತಾ ಇದ್ರಿ ಇವತ್ತು ಫೈನಾನ್ಸ್ ಲಭ್ಯತೆ ಆರ್ಥಿಕ ಇಲಾಖೆದಂತರೂ ಒಂದು ಅನುಗುಣವಾಗಿ ಪರಿಸ್ಥಿತಿ ಮುಗಿದು ಅವ್ರ ಕೆಲಸನೇ ಲಭ್ಯತೆಯ ಅನುಗುಣವಾಗಿ ಅವ್ರೇನು ಆರ್ಥಿಕ ಇಲಾಖೆ ಅನುಗುಣವಾಗಿ ಪರಿಸ್ಥಿತಿ ತಮಗೆ ಬೇಕಾದ ಅವ್ರ ಕೆಲಸನೇ ಮುಗಿದು ಅದು ಎಲ್ಲ ಬೇಕಾದ ಫೈಲ್ ಬೇಕಾದಾಗಲಿ ತಮಗೆ ಬೇಕಾಗಿತ್ತು ಫೈನಾನ್ಸ್ ಸೆಕ್ರೆಟರಿ ಎಲ್ಲ ಕಾನೂನುಗಳನ್ನು ರಾತ್ರಿ ಮಾತಾಡ್ತಾರೆ ಅವರೆಲ್ಲ ಮುಖ್ಯಮಂತ್ರಿಗಳ ಸಮೀಪರು ಅವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ ಅವಕ್ಕೆಲ್ಲ ಇಲಾಖೆಗೆ ಹೋಗಿ ಹೋಗ್ತೈತೆ